ಲಾವಾಂಚ ಬೇರು ಶೀತದ ಗುಣವನ್ನ ಹೊಂದಿರುವುದರಿಂದ ಇದು ದೇಹವನ್ನು ತಂಪಾಗಿರಿಸುತ್ತದೆ, ಉಷ್ಣತೆಯನ್ನ ಕಡಿಮೆ ಮಾಡುತ್ತದೆ. ಇದು ದಿನನಿತ್ಯ ಕುಡಿಯಲು ಉತ್ತಮವಾಗಿರುವ ಪಾನೀಯವಾಗಿದೆ. ದೇಹಕ್ಕೆ ಪೌಷ್ಟಿಕಾಂಶ ನೀಡುವುದಲ್ಲದೆ ರಕ್ತವನ್ನು ಶುದ್ಧಗೊಳಿಸುವುದರ ಜೊತೆಗೆ ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ. ಹಾಗಾದ್ರೆ ಲಾವಾಂಚ ಬೇರಿನಲ್ಲಿ ಎಷ್ಟೆಲ್ಲ ಆರೋಗ್ಯಕಾರಿ ಗುಣಗಳಿವೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸಾಮಾನ್ಯವಾಗಿ ಕೆರೆ ದಡದಲ್ಲಿ ಲಾವಾಂಚದ ಬೇರು ಸಿಗುತ್ತದೆ. ಈ ಸಸ್ಯವು ತನ್ನ ಸುತ್ತಮುತ್ತಲಿನ ಪ್ರದೇಶವನ್ನು ತಂಪಾಗಿರಿಸುತ್ತದೆ. ಇದು ಬರೀ ಮಣ್ಣನ್ನ ತಂಪಾಗಿರಿಸುವುದು ಮಾತ್ರವಲ್ಲ, ಇದರ ನೀರನ್ನು ಸೇವಿಸುವುದರಿಂದ ದೇಹವನ್ನು ತಂಪಾಗಿರಿಸುತ್ತದೆ. ಇನ್ನು ಹೆಚ್ಚಿನವರಿಗೆ ಮುಖದಲ್ಲಿ ಮೊಡವೆಗಳಾಗುತ್ತವೆ, ಇನ್ನು ಕೆಲವರಿಗೆ ಚರ್ಮದ ತುರಿಕೆಗಳ ಸಮಸ್ಯೆ ಇರುತ್ತದೆ. ಅಂತವರು ಈ ನೀರನ್ನ ಕುಡಿಯುವುದರಿಂದ ಚರ್ಮದ ಸಮಸ್ಯೆಗಳನ್ನ ಗುಣಪಡಿಸುತ್ತದೆ. ಇನ್ನು ಇದು ಶೀತವಾಗಿರುವುದರಿಂದ ಮೂತ್ರದಲ್ಲಿ ರಕ್ತ ಕಾಣಿಸಿಕೊಳ್ಳುವುದು ಅಥವಾ ಮೂತ್ರದ ಇನ್ಫೆಕ್ಷನ್ ಸೇರಿದಂತೆ ಯಾವುದೇ ರೀತಿಯ ಮೂತ್ರದ ಸಮಸ್ಯೆಯನ್ನ ನಿವಾರಿಸಲು ಲಾವಾಂಚ ಬೇರು ಸಹಕಾರಿಯಾಗಿದೆ. ಅಷ್ಟೇ ಅಲ್ಲದೆ ಬಾಯಿ ಹುಣ್ಣು, ಮೂಗಿನಲ್ಲಿ ರಕ್ತಸ್ರಾವ, ಕೈಕಾಲು ನೋವು, ನರಗಳ ನಿಶಕ್ತಿಯನ್ನ ನಿವಾರಿಸಲು, ಯೌವನವನ್ನು ಕಾಪಾಡಲು ಲಾವಾಂಚದ ಬೇರು ಉತ್ತಮವಾಗಿದೆ. ಈ ಬೇರು ನೀರನ್ನು ಶುದ್ಧೀಕರಿಸುತ್ತದೆ. ಇನ್ನು ಈ ಬೇರನ್ನು ಬಳಸುವುದು ಹೇಗೆ ಎಂದರೆ, ಮಣ್ಣಿನ ಮಡಕೆಯಲ್ಲಿ ನೀರನ್ನ ತುಂಬಿ ರಾತ್ರಿ ಆ ನೀರಿಗೆ ಈ ಬೇರನ್ನ ಹಾಕಿಟ್ಟರೆ ಬೆಳಿಗ್ಗೆ ಶೋಧಿಸಿ ಆ ನೀರನ್ನ ಕುಡಿಯಬಹುದು. ಔಷಧಿಯ ರೂಪವಾಗಿ 1 ಲೀಟರ್ ನೀರು ಕುದಿಸಿ ಅದಕ್ಕೆ ಲಾವಾಂಚದ ಬೇರು ಅಥವಾ 10 ಗ್ರಾಂ ಈ ಬೇರಿನ ಪುಡಿಯನ್ನು ಹಾಕಿ 2 ನಿಮಿಷ ಕುದಿಸಿ ಆ ಬೇರನ್ನ ತೆಗೆದು ಈ ನೀರನ್ನ ದಿನಕ್ಕೆ 3 ಬಾರಿ ಕುಡಿಯಬೇಕು. ಇನ್ನು ಲಾವಾಂಚ ಬೇರು ಹೆಚ್ಚು ಶೀತವನ್ನ ಹೊಂದಿರುವುದರಿಂದ ಈಗಾಗಲೇ ಶೀತದ ಸಮಸ್ಯೆ ಇರುವವರು, ಸೋರುವ ಮೂಗು, ಕಿವಿ ನೋವು, ಅಸ್ತಮಾ ಸಮಸ್ಯೆ ಇರುವವರು ಈ ಲಾವಾಂಚದ ಬೇರನ್ನ ಬಳಸಬಾರದು. ಮಧುಮೇಹದ ಕಾಯಿಲೆಯನ್ನು ಕಂಟ್ರೋಲ್ನಲ್ಲಿ ಇಡಬೇಕೇ ಹೊರತು ಅದನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡಲು ಸಾಧ್ಯವಿಲ್ಲ. ಮಧುಮೇಹಕ್ಕೆ ಔಷಧಿಗಳನ್ನು ತೆಗೆದುಕೊಳ್ಳುವುದು, ಆರೋಗ್ಯಕರ ಜೀವನ ಶೈಲಿಯನ್ನ ಇಟ್ಟುಕೊಳ್ಳುವುದು ಮತ್ತು ಆಹಾರದ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯ. ಇದು ಮೂತ್ರಪಿಂಡಗಳು, ಶ್ವಾಸಕೋಶಗಳು, ಹೃದಯ ಮತ್ತು ಕಣ್ಣುಗಳಿಗೆ ಹಾನಿ ಮಾಡುವ ಕಾಯಿಲೆಯಾಗಿದೆ. ಮಧುಮೇಹವನ್ನ ನಿಯಂತ್ರಿಸಲು ನೀವು ಕೆಲವು ಮನೆಮದ್ದುಗಳನ್ನು ಸಹ ಅಳವಡಿಸಿಕೊಳ್ಳಬಹುದು. ಆಯುರ್ವೇದದಲ್ಲಿ ಇಂತಹ ಅನೇಕ ಗಿಡಮೂಲಿಕೆಗಳಿವೆ. ಅವುಗಳಲ್ಲಿ ನೆಲಬೇವು ಕೂಡ ಒಂದು. ನೆಲಬೇವು ಮಧುಮೇಹದಲ್ಲಿ ಪರಿಣಾಮಕಾರಿ ಎಂದು ಸಾಬೀತುಪಡಿಸುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಿಸುವಲ್ಲಿ ಪರಿಣಾಮಕಾರಿ ಎಂದು ಸಾಬೀತಾಗಿದೆ. ಈ ಮೂಲಿಕೆಯನ್ನು ಮಧುಮೇಹ ವಿರೋಧಿ ಎಂದು ಕೂಡ ಕರೆಯುತ್ತಾರೆ. ಹಾಗಾದ್ರೆ ಈ ನೆಲಬೇವಿನ ಮತ್ತಷ್ಟು ಆರೋಗ್ಯಕರ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಲಬೇವು ದೇಹದಲ್ಲಿ ಇನ್ಸುಲಿನ್ ಅನ್ನ ಹೆಚ್ಚಿಸುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದರಲ್ಲಿ ಕಂಡುಬರುವ ಉರಿಯೂತದ ಗುಣಲಕ್ಷಣಗಳು ಮೇದೋಜೀರಕ ಗ್ರಂಥಿಯ ಜೀವಕೋಶಗಳನ್ನ ಹಾನಿಗೊಳಗಾಗದಂತೆ ರಕ್ಷಿಸುತ್ತದೆ. ಇದನ್ನು ತಿನ್ನುವುದರಿಂದ ಮೇದೋಜೀರಕ ಗ್ರಂಥಿಯು ಇನ್ಸುಲಿನ್ ಉತ್ಪಾದನೆಯನ್ನ ಹೆಚ್ಚಿಸುತ್ತದೆ. ಇನ್ನು ಈ ಮೂಲಿಕೆಯನ್ನ ಪ್ರತಿದಿನ ಸೇವಿಸಿದಾಗ ದೇಹದಿಂದ ವಿಷವನ್ನ ಹೊರಹಾಕುವ ಮೂಲಕ ಯಕೃತ್ತಿಗೆ ರಕ್ಷಣೆ ನೀಡುತ್ತದೆ. ಇದು ಹೊಸ ಯಕೃತ್ತಿನ ಜೀವಕೋಶಗಳ ಉತ್ಪಾದನೆಗೆ ಸಹ ಸಹಾಯ ಮಾಡುತ್ತದೆ. ಮೊದಲೇ ಹೇಳಿದಂತೆ ನೆಲಬೇವನ್ನ ಪರಾವಲಂಬಿ ವಿರೋಧಿ ಎಂದು ಪರಿಗಣಿಸಲಾಗಿದೆ. ಇದು ದೇಹದಿಂದ ದುಂಡಾಣು ಮತ್ತು ಟೇಪ್ ವರ್ಮಗಳನ್ನ ನಿವಾರಿಸುತ್ತದೆ. ಇನ್ನು ತ್ವಚೆಯ ಆರೋಗ್ಯಕ್ಕೂ ಇದು ಪ್ರಯೋಜನಕಾರಿ. ನೀವು ಪ್ರತಿದಿನ ಇದರ 1 ಲೋಟ ಜ್ಯೂಸ್ ಅನ್ನ ತೆಗೆದುಕೊಂಡಾಗ ದೇಹದಿಂದ ವಿಷವನ್ನ ಹೊರಹಾಕುತ್ತೀರಿ ಮತ್ತು ದದ್ದುಗಳು, ತುರಿಕೆ, ಸುಡುವ ಸಂವೇದನೆ ಮತ್ತು
ಕೆಂಪು ಬಣ್ಣಗಳಂತಹ ವಿವಿಧ ತ್ವಚೆಯ ಸಮಸ್ಯೆಗಳಿಗೆ ಇದು ಪರಿಣಾಮಕಾರಿಯಾಗಿದೆ. ಈ ಮೂಲಿಕೆಯು ದೇಹದಲ್ಲಿ ಹೆಚ್ಚಿನ ರಕ್ತವನ್ನ ಸೃಷ್ಟಿಸುತ್ತದೆ. ಇದರಿಂದಾಗಿ ರಕ್ತಹೀನತೆಯ ಸಮಸ್ಯೆಯನ್ನ ನಿವಾರಿಸುತ್ತದೆ. ಇನ್ನು ಇದು ಮಧುಮೇಹ ವಿರೋಧಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಹೈಪೋಗ್ಲೈಸೆಮಿಕ್ ಗುಣವನ್ನ ಹೊಂದಿದೆ. ಮಧುಮೇಹ ರೋಗಿಗಳು ಇದನ್ನ ಸೇವಿಸಿದರೆ ದೇಹದಲ್ಲಿ ನೈಸರ್ಗಿಕವಾಗಿ ಇನ್ಸುಲಿನ್ ಉತ್ಪತ್ತಿಯಾಗುತ್ತದೆ. ಇದು ಚಯಾಪಚಯವನ್ನು ಸಹ ಬಲಪಡಿಸುತ್ತದೆ. ಆದ್ದರಿಂದ ಶುಗರ್ ರೋಗಿಗಳಿಗೆ ಇದು ಅತ್ಯಂತ ಪರಿಣಾಮಕಾರಿ ಮೂಲಿಕೆಯಾಗಿದೆ. ಇನ್ನು ನೆಲಬೇವು ಅತ್ಯಂತ ಕಹಿಯಾಗಿದ್ದು ಅದರ ಎಲೆಗಳು, ತೊಗಟೆ ಅಥವಾ ಬೇರಿನ ಯಾವುದನ್ನಾದರೂ ತಿನ್ನಬಹುದು. ಮಧುಮೇಹಿಗಳು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಸೇವಿಸಿದರೆ ಹೆಚ್ಚಿನ ಪ್ರಯೋಜನವನ್ನ ಪಡೆಯಬಹುದು. ನಿಮಗೆ ಅದರ ಎಲೆಗಳನ್ನು ಹಾಗೆ ಜಿಗಿಯಲು ಕಷ್ಟವಾದರೆ ಅದರ ಕಷಾಯ ಮಾಡಿಯೂ ಕುಡಿಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.